ಪಂಪಣ್ಣ ಕಿನ್ನಾಳ್ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ನಾಟಕ ಮದವಳಿದ ಮಧುವರಸ. ನಗರದ ಹಿರಿಯ ರಂಗಕರ್ಮಿ, ನಟ, ನಿರ್ದೇಶಕ ಪಂಪಣ್ಣ ಕಿನ್ನಾಳ್ ಅವರ ದಕ್ಷವಾದ ನಿರ್ದೇಶನದಲ್ಲಿ ಶನಿವಾರದಂದು ಶ್ರೀ ಕೊಟ್ಟೂರೇಶ್ವರ ಕಲಾಮಂದಿರದಲ್ಲಿ ಜರುಗಿದ ಮದವಳಿದ ಮಧುವರಸ ಅರ್ಥಾತ್ ಮಹಾಶರಣ ಮಧ್ವಯ್ಯನ ನಾಟಕ ವೀಕ್ಷಕರ ಮನಸೆಳೆಯುವಲ್ಲಿ ಸಫಲತೆ ಹೊಂದಿದೆ ಎಂದು ಹೇಳಬಹುದು. ಇಡೀ ನಾಟಕದ ಉದ್ದಕ್ಕೂ ವಿಶೇಷವಾಗಿ ಮಧುವರಸ ಹಾಗೂ ಹರಳಯ್ಯ ತಮ್ಮ ಪಾತ್ರಗಳಿಗೆ ಜೀವ ತುಂಬುವುದರ ಮೂಲಕ ಪ್ರೇಕ್ಷಕರ ಮನದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಉಳಿದಂತೆ ಬರುವ ಪಾತ್ರಗಳಲ್ಲಿ ಬಸವಣ್ಣ, ಪ್ರಭುದೇವ, ಪಂಪಣ್ಣ ಕಿನ್ನಾಳ್ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದ ನಾಟಕ ಮದವಳಿದ ಮಧುವರಸರ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಚಂದ್ರಪ್ಪ ತಂಬೂರಿ, ಶಿಕ್ಷಕರು. ನಾನು ಈ ನಾಟಕದಲ್ಲಿ ಹರಳೆಯನ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಸರ್ವರಿಗೂ ಶರಣಾರ್ಥಿ. ಈ ನಾಟಕದಲ್ಲಿ ಮದವಳಿದ ಮಧುವರಸ ನಾಟಕದಲ್ಲಿ ವೀರಗಣಾಚಾರಿ ಮಡಿವಾಳ ಮಾಸ್ತರ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಎಲ್ಲರಿಗೂ ಮದವಳಿದ ಮಧುವರಸ ಈ ನಾಟಕದಲ್ಲಿ ನಾನು ಮಧುವರಸರ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಹನುಮಂತ ಕಾರ್ಯವನಿ. ನಾನು ಬಸವೇಶ್ವರ ಪಾತ್ರದಲ್ಲಿ ತುಂಬ ಆಭಾರಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಕಾಜಿ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಈ ಪಾತ್ರ ಅಲ್ಲಮ್ಮ ಪ್ರಭು ಪಾತ್ರ ಮತ್ತು ಬಹುರೂಪಿ ಚೌಡಯ್ಯ ಎನ್ನುವ 2 ಪಾತ್ರದಲ್ಲಿ ಇದ್ದಾಗ್ತಿದೆ. ನನ್ನ ಹೆಸರು ಭುವನೇಶ್ವರಿ ಅಂತ. ನಾನು ಮಾಡಿರೋ ಪಾತ್ರ ಬಸವಣ್ಣನವರ ಅಕ್ಕನ ಪಾತ್ರ. ಶರಣಾರ್ಥಿಗಳು. ಮಧುವರಸರ ಇದರಲ್ಲಿ ನಾನು ಪಾತ್ರ ಮಾಡಿದ್ದು ಸತ್ಯಕ್ಕ. ನನ್ನ ಹೆಸರು ಸವಿತಾ ರವಿಪ್ರಕಾಶ್. ನನ್ನ ಹೆಸರು ಗುರುವಾರ ಶಶಿಕಲಾ ಅಂತ, ಕೊಪ್ಪಳ. ನೀಲಾಂಬಿಕೆ ಪಾತ್ರವನ್ನು ಮಾಡಿದೆ. ನನ್ನ ಹೆಸರು ರಮೇಶ್ ಅಂತ, ಗಂಡ ನಾಯಕ ಹಾಗೂ ಶರಣ 2 ಪಾತ್ರದಲ್ಲಿ ನಿಭಾಯಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ ನಾರಾಯಣ ವರ್ಗ ಅಂತ. ಈ ನಾಟಕದಲ್ಲಿ ನಾನು ಮಧುವರಸರ ಮಗಳು ಲಾವಣ್ಯ ಪಾತ್ರ ಮಾಡಿದ್ದೇನೆ. ಅದಕ್ಕಾಗಿ ಅಭಾರಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ವರ್ಗ. ನಾನಿಲ್ಲಿ ಶ್ರೀಮಂತನ ಪಾತ್ರವನ್ನು ನಿರ್ವಹಿಸಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಎಸ್ ಪಾಟೀಲ್ ಅಂತ, ಗೋಳಿಗುಡ್ಡ ಹಿರಿಯ ಅಕ್ಷರರು. ನಾನು ಶರಣಯ್ಯನ ಪಾತ್ರ ಮಾಡಿದೆ. ನಮ್ಮ ವಕಾಸರು ಶ್ರೀಮತಿ ವಕವರ ಆಪ್ತರು. ನಾನು 5ನೇ ಕ್ಲಾಸ್ 77 ಮುಗಿಸಿದ್ದೆ. ಗಂಗಾವತಿ ನೆನಪು ಯಾವತ್ತಿಗೂ ಇತ್ತು, ಇವತ್ತು ಪ್ರೂವ್ ಆಯಿತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಅದ್ಭುತ ಆಯಿತು. ಗಂಗಾವತಿಯ ಎಲ್ಲ ಪ್ರೇಕ್ಷಕರು ಕೂಡ ಚೆನ್ನಾಗಿ ಆಲಿಸಿರಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರತಿಭಾ ಪಾಟೀಲ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ನಾಟಕದಲ್ಲಿ ನನ್ನ ಪಾತ್ರ ಕಲ್ಯಾಣಿಯ ಪಾತ್ರದಲ್ಲಿ ನಿರ್ವಹಿಸಿದ್ದೇನೆ. ಅವಕಾಶ ನೀಡಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಂಜಿತ್ ಸಾಬ್ ಲಾಠಿ. ನನ್ನ ಪಾತ್ರದ ಹೆಸರು ಪೆದ್ದರಸ. ಈ ನಾಟಕದಲ್ಲಿ ಪೆದ್ದರಸ ಪಾತ್ರವನ್ನು ಅದು ಹೊಟ್ಟೆ ಪಾಡಿಗೆ ತಿನ್ನುವುದಲ್ಲ, ದೇವರಿಗೆ ಅಗ್ನಿಮುಖನ ಮಾಡಿ ನೈವೇದ್ಯ ಮಾಡಿ ತಿನ್ನುವುದು. ಪಂಡಿತರೇ, ದೇವರ ಹೆಸರಿನಲ್ಲಿ ಕೊಂದು ತಿನ್ನುವುದು ಅಕ್ಷಮ್ಯ ಅಪರಾಧ. ಪರಮಾತ್ಮನೆಂದು ನೈವೇದ್ಯವೆಂದು ತನ್ನ ಮಕ್ಕಳೇ ಆದ ಬಡ ಜೀವಿಗಳನ್ನು ಆ ದೇವರು ಎಂದೂ ಬೇಡನು. ಅದಕ್ಕಾಗಿ ಬಸವಣ್ಣನವರು ಹೇಳ್ತಾರೆ, ಕುರಿಬೇಡ ಮರಿಬೇಡ, ಬರೀ ಪತ್ರಿ ತಂದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಎಂದು. ಬಸವ ಧರ್ಮದವರಾದ ನಾವು ಮದ್ಯ ಮತ್ತು ಮಾಂಸವನ್ನು ಮೂಸಿಯೂ ನೋಡುವುದಿಲ್ಲ. ಯಾರಿಗೆ ಜೀವ ಕೊಡುವ ಹಕ್ಕಿದೆ ಅವರಿಗೆ ಮಾತ್ರ ಸಾಯಿಸುವ ಹಕ್ಕಿದೆ. ನೀವು ನನಗೆ ತಮ್ಮದ ಬೋಧನೆ ಮಾಡಬೇಕಾಗಿಲ್ಲ. ತಪ್ಪನ್ನು ಒಪ್ಪಿಯವರೇ ಇಲ್ಲವೇ? ತಪ್ಪೇ ಆಗಿಲ್ಲವೆಂದ ಮೇಲೆ ಒಪ್ಪುವುದೇನು ಬಂತು? ಬಸವಣ್ಣನವರು ಈ ರಾಜ್ಯದ ಪ್ರಧಾನಮಂತ್ರಿಗಳು ಎತ್ತರದಿಂದ ಮಾತನಾಡಿ
ಯಾವೊಂದು ಹೇಳಬೇಕು ಪ್ರಭು? ಸಮೂಹವೇ ದಾಳಿ ಮಾಡುತ್ತಿದೆ. ಅದೇ ಪ್ರಭು, ಆ ಶರಣರು ದಾಸೋಹ ನೆಪದಲ್ಲಿ ತಮ್ಮ ರಾಜ್ಯದ ಬೊಕ್ಕಸದ ಭಂಡಾರವನ್ನೇ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಶರಣರ ಸೈನ್ಯವನ್ನು ಕಟ್ಟಿ ತಮ್ಮನ್ನೇ ಪದಚ್ಯುತರನ್ನಾಗಿ ಮಾಡಿ ರಾಜ್ಯಭಾರ ಮಾಡಬೇಕೆಂಬ ಅಪೇಕ್ಷೆ ಪಡುತ್ತಿದ್ದಾರೆ ಆ ಶರಣ ಸೈನ್ಯದವರು. ಮಹಾಪ್ರಭು, ಎತ್ತರದಿಂದ ಮಾತನಾಡಿ. ಬಸವಣ್ಣನವರು ಈ ರಾಜ್ಯದ ಪ್ರಧಾನಮಂತ್ರಿಗಳು. ತಪ್ಪಾಯಿತು ಪ್ರಭುಗಳೇ. ಆದರೆ ಆ ಬಸವಣ್ಣನವರು ಬ್ರಾಹ್ಮಣರು, ಕ್ಷತ್ರಿಯರಂತೆ ರಾಜ್ಯಭಾರ ಮಾಡಬೇಕೆಂಬ ಅಪೇಕ್ಷೆ ಅವರದು ಪ್ರಭುಗಳೇ, ಅಪೇಕ್ಷೆ ಅವರದು. ಪ್ರಭುಗಳೇ, ಈ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಬಸವಣ್ಣರು ಈ ಜಂಗಮರ ಸೋಗಿನಲ್ಲಿ ತೊಡಗಿದ್ದಾರೆ. ಅವರ ಸೈನ್ಯ ಈಗ ವಿಪರೀತವಾಗಿದೆ. ಮುಂದೊಂದು ದಿನ ಕಲ್ಯಾಣ ರಾಜ್ಯಭಾರ ಮಾಡಲು ಆತುರಾಗಿದ್ದಾರೆ ಮಹಾಪ್ರಭು. ಇದೆಲ್ಲ ಸತ್ಯ ಸಂಗತಿ. ನಿಜಕ್ಕೂ ರಾಜಕೀಯ ದುರುದ್ದೇಶ ಅವರಲ್ಲಿ ಅಡಿಗೆದೆ ಮಂತ್ರಿಗಳವರೇ. ಪ್ರಭುಗಳೇ, ನೀವು ಬೇಗನೆ ಜಾಗೃತರಾಗದಿದ್ದರೆ ಅಂತರ್ಯುದ್ಧವನ್ನು ಸಾರಿ ನಿಮ್ಮನ್ನೇ ಪದಚ್ಯುತರನ್ನಾಗಿ ಮಾಡದೇ ಇರಲಾರರು ಆ ಶರಣರು. ಪ್ರಜೆಗಳು ದಂಗೆ ಏಳುವ ಸ್ಥಿತಿಯಲ್ಲಿದ್ದಾರೆ ಮಹಾಪ್ರಭು. ಅಷ್ಟೇ ಅಲ್ಲ ಮಹಾಪ್ರಭು, ಆ ಬ್ರಾಹ್ಮಣ ಮಧುವರ್ಷ ಮಂತ್ರಿಗಳು ನಮ್ಮ ಮಗಳಾದ ಲಾವಣ್ಯವತಿಯನ್ನು ಆ ಒಲೆಯ ಅರಳಯ್ಯನ ಮಗಳಿಗೆ ಜೀಲವಂತನಿಗೆ ಕೊಟ್ಟು ಲಗ್ನ ಮಾಡಿಸಿದ್ದಾನೆ ಆ ಬಸವಣ್ಣ. ಅದನ್ನು ಕೊಂಡು ರಾಜ್ಯದ ಪ್ರಜೆಗಳು ರಾಜ್ಯದ ಒಡನೆ ದಂಗೆ ಹೇಳುವ ಸ್ಥಿತಿಯಲ್ಲಿದೆ ಮಹಾಪ್ರಭು, ದಂಗೆ ಹೇಳುವ ಸ್ಥಿತಿಯಲ್ಲಿದೆ. ಇಂದು ಈ ಅನುಭವ ಮಂಟಪಕ್ಕೆ ಹೊಸದಾಗಿ ಬಂದವರ ಪರಿಚಯವನ್ನು ಈ ಸಭೆಗೆ ನೀಡುವಿರಾ? ಪೀಠಾಧ್ಯಕ್ಷರಿಗೆ, ಶರಣಾರ್ಥಿ ಸಕಲ ಶರಣ ಶರಣೆಯರಿಗೆ, ಇಂದು ನಮ್ಮ ಈ ಅನುಭವ ಮಂಟಪಕ್ಕೆ ಮಹಾಶರಣರೊಬ್ಬರು ಸ್ವಯಂ ಪ್ರೇರಣೆಯಿಂದ ಆಗಮಿಸಿ ಎಲ್ಲರ ಆನಂದವನ್ನು ವೃದ್ಧಿಸುತ್ತಾರೆ. ಅವರ ಆಗಮನ ತುಂಬ ಸಂತೋಷ ತಂದಿದೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಲಿಂಗವನ್ನು ಪೂಜಿಸುವ ಆಧ್ಯಾತ್ಮ ಜೀವಿಗಳಿಗೆ ಇಲ್ಲಿ ಸದಾ ಅವಕಾಶವಿದೆ. ಅಂತಹ ಅವಕಾಶವನ್ನು ಪಡೆದುಕೊಂಡ ಮಂತ್ರಿ ಮಧುವರ್ಸರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ಶ್ರೀ ಗುರು ಬಸವಣ್ಣನವರೇ, ಪೀಠಾಧ್ಯಕ್ಷರಾದ ಶ್ರೀ ಪ್ರಮತರೇ, ಇಲ್ಲಿ ನೆರೆದ ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿ. ನನ್ನ ಯಾವ ಜನ್ಮದ ಪುಣ್ಯದ ಫಲವೋ ಏನೋ, ಅಜ್ಞಾನದ ಪೊರೆಯು ಸರಿದು ಜನ್ಮಾಂತರದ ಕಾಳಿಕೆ ಕಳೆದು ಇಂದು ನಿಮ್ಮ ಭಕ್ತಿಯ ಪಕ್ಷವನ್ನು ಸೇರಿರುವೆ ತಂದೆ. ಭಕ್ತಿಯ ಪಕ್ಷವನ್ನು ಸೇರಿ ಇದರ ಗುರುವಾಗಿ ನನ್ನ ಏಕೈಕ ಪುತ್ರಿಯಾದ ಲಾವಣ್ಯವತಿಯನ್ನ ನನ್ನ ಗುರುಗಳಾದ ಶರಣರಾದ ಶ್ರೀ ಅರಳಯ್ಯನವರಿಗೆ ಅವರ ಪುತ್ರನಾದ ಶೀಲವಂತನಿಗೆ ಕೊಡಲು ನಾನು ಬಯಸಿರುವೆ. ಇದಕ್ಕೆ ತಾವೆಲ್ಲ ಶರಣೆಯರು ಒಪ್ಪಿಗೆ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾಣಿಕೆಯಿಂದ ನಿಮ್ಮ ಬಡತನವನ್ನು ಇಂಗಿಸಿಕೊಳ್ಳಬಹುದಲ್ಲ? ಅಧಿಕಾರಿಗಳೇ, ದೇವರು ನಮ್ಮ ರಕ್ಷಕನಾಗಿರುವಾಗ ನನಗೆ ಬಡತನವೇ ಇಲ್ಲ.
ಸತ್ಯ ಶುದ್ಧ ಕಾಯಕದಿಂದ ಮಾಡಿದವರು ಮಾತ್ರ ನಾನು ಸ್ವೀಕರಿಸುತ್ತೇನೆ. ಬೇಕಾದದಕ್ಕಿಂತ ಹೆಚ್ಚಿಗೆ ಸಂಗ್ರಹಿಸುವುದು ಮಹಾಪಾಪ. ಅದು ಶಿವಪಥಕ್ಕೆ ಸಲ್ಲದು, ಶಿವಪಥಕ್ಕೆ ಸಲ್ಲದು. ಅಮ್ಮ ಕಲ್ಯಾಣವತಿ, ನೀವಾದರೂ ಈ ಚಿನ್ನ ಪೀತಾಂಬರಗಳನ್ನು ಸ್ವೀಕರಿಸಮ್ಮ. ಕ್ಷಮಿಸಿ ಮಧುವರು ಸರಿ. ಬಸವವರು, ನಾವು ಸ್ವತಃ ನೂಲಿನ ವಸ್ತ್ರವನ್ನಲ್ಲದೆ ಬೇರೆ ಯಾವ ವಸ್ತ್ರಗಳನ್ನು ಧರಿಸುವುದಿಲ್ಲ, ಕ್ಷಮಿಸಬೇಕು. ಶರಣರೇ, ಶರಣರ ನಿಮ್ಮ ಸಿರಿವಂತಿಕೆ ಮುಂದೆ ಈ ನನ್ನ ಚಿನ್ನ ಪೀತಾಂಬರಗಳು ತೃಣಕ್ಕಿಂತಲೂ ಕಡೆಯಾದವೆ. ಬೇರು ಬಿಟ್ಟ ಈ ಜಾತಿಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದು ಬಹಳ ಕಷ್ಟ. ಈ ಸಂಪ್ರದಾಯಬದ್ಧ ಸಮಾಜ ಅದನ್ನು ಸಹಿಸದು. ಮುಂದೆ ವಿಪತ್ತುಗಳು ಬಂದರೆ ಅದನ್ನು ನಾವು ಎದುರಿಸಬೇಕಾಗಿತ್ತು. ವಿಪತ್ತುಗಳಿಗೆ ಎದುರುವುದಕ್ಕೆ ಶರಣರಾದವರು ವಿಪತ್ತುಗಳಿಗೆ ಅಂಜಬಾರದು, ವಿಪತ್ತುಗಳಿಗೆ ಏಕೆ ಅಂಜಬೇಕು? ಶರಣರೇ, ನಿಮ್ಮ ಅನುಗ್ರಹದ ನೀರನ್ನು ನಾನು ಮೆಂದ ಬಳಿಕ ಇಡೀ ರಾತ್ರಿಯೆಲ್ಲ ಬಸವಣ್ಣನವರ ವಚನಗಳನ್ನು ಓದಿದೆ. ಹಾವ ಕುಲವಾದರೇನು, ಲಿಂಗವಿದ್ದನೇ ಕುಲವನ್ನು ಅರಸುವ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ ಒಕ್ಕುದೆ ಕೊಂಬೆನವರಲ್ಲಿ ಕೂಸು ಕೊಡುವೆ ಅವರೆಂಗೆ ಕೂಡಲ ಸಂಕ್ರಮ ದೇವ ಎಂಬ ನಿಮ್ಮ ಶರಣರ ನುಡಿಯನ್ನ ರಾತ್ರಿಯೆಲ್ಲ ಬಸವಣ್ಣನ ವಚನದಲ್ಲಿ ಓದಿ ಸುಸ್ತಾಗಿ ಓದಿ. ಬೇರು ಬಿಟ್ಟ ಈ ಜಾತಿಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವುದು ಬಹಳ ಕಷ್ಟ. ಈ ಸಂಪ್ರದಾಯಬದ್ಧ ಸಮಾಜ ಅದನ್ನು ಸಹಿಸದು. ಮುಂದೆ ವಿಪತ್ತುಗಳು ಬಂದರೆ ಅದನ್ನು ನಾವು ಎದುರಿಸಬೇಕಾಗಿತ್ತು. ವಿಪತ್ತುಗಳಿಗೆ ಎದುರುವುದಕ್ಕೆ ಶರಣರಾದವರು ವಿಪತ್ತುಗಳಿಗೆ ಅಂಜಬಾರದು, ವಿಪತ್ತುಗಳಿಗೆ ಏಕೆ ಅಂಜಬೇಕು? ಶರಣರೇ, ನಿಮ್ಮ ಅನುಗ್ರಹದ ನೀರನ್ನು ನಾನು ಮೆಂದ ಬಳಿಕ ಇಡೀ ರಾತ್ರಿಯೆಲ್ಲ ಬಸವಣ್ಣನವರ ವಚನಗಳನ್ನು ಓದಿದೆ. ಹಾವ ಕುಲವಾದರೇನು, ಲಿಂಗವಿದ್ದನೇ ಕುಲವನ್ನು ಅರಸುವ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ ಒಕ್ಕುದೆ ಕೊಂಬೆನವರಲ್ಲಿ ಕೂಸು ಕೊಡುವೆ ಅವರೆಂಗೆ ಕೂಡಲ ಸಂಕ್ರಮ ದೇವ ಎಂಬ ನಿಮ್ಮ ಶರಣರ ನುಡಿಯನ್ನ ರಾತ್ರಿಯೆಲ್ಲ ಬಸವಣ್ಣನ ವಚನದಲ್ಲಿ ಓದಿ ಸುಸ್ತಾಗಿ ಓದಿ. ಲಾವಣ್ಯ ನೀರಿನಲ್ಲಿ ಯಾವ ಔಷಧಿಯನ್ನು ಹಾಕಿದ್ದಾಳೆ ಅವಳನ್ನೇ ಕೇಳೋಣ. ಬಾಯಿ ಶಾಂತಿ ಆಯ್ತಲ್ಲ. ಲಾವಣ್ಯ, ಅಮ್ಮ ಲಾವಣ್ಯ, ಏನಾಯ್ತಪ್ಪಾಜಿ? ಅಮ್ಮ ಲಾವಣ್ಯ, ಸ್ನಾನದ ನೀರು ಎಲ್ಲಿಂದ ತಂದೆ? ಅದರಲ್ಲಿ ಯಾವ ಔಷಧಿ ಬಳಸಿದೆ? ನಿಜ ಹೇಳ್ತಾಳೆ, ನಿಜ ಸುಳ್ಳು ಹೇಳ್ಬೇಡ. ಅಪ್ಪಾಜಿ, ಅದು ನಿನ್ನೆ ಹಳೆಯನವರ ಮನೆಗೆ ಹೋಗಿ ಬಸವ ತಂದೆಯವರು ಸೂಚಿಸಿದಂತೆ ನಿಮ್ಮ ಪರವಾಗಿ ಕ್ಷಮೆ ಬೇಡಿ ಕರೆಬಾನಿಯ ನೀರನ್ನು ತಂದೆ. ನಿಮ್ಮ ಕಷ್ಟವನ್ನು ನೋಡಲಾರದೆ ಹೀಗೆ ಮಾಡಿದ್ದೇನೆ ಅಪ್ಪಾಜಿ. ತಪ್ಪಾಗಿದ್ದರೆ ಕ್ಷಮಿಸಿ. ಹೌದೇನು ತಾಯಿ? ಅಮ್ಮ ಲಾವಣ್ಯ, ನೀನು ನಮ್ಮ ಮಗಳಲ್ಲಮ್ಮ, ನನಗೆ ಜನ್ಮ ಕೊಟ್ಟ ಮಹಾತಾಯಿ. ನಿನ್ನಿಂದ ಈ ಮೈಗುರಿ ಸಂಪೂರ್ಣವಾಗಿ ನಿಂತಿತಮ್ಮ. ಹೌದೇ ಅಪ್ಪಾಜಿ, ನಾನು ಭಯಭೀತಳಾಗಿ ಬಿಟ್ಟಿದ್ದೆ. ಲಾವಣ್ಯ, ನೋಡು, ಈ ಸುಕ್ಕುಗಟ್ಟಿದ ಚರ್ಮ ಇನ್ನು ಎಷ್ಟೊಂದು ಕಾಂತಿಯುತವಾಗಿ ಸುಂದರವಾಗಿ ಹೊಳೆಯುತ್ತಿದೆಯಲ್ಲಮ್ಮ. ಆಹಾ, ನಾನು ಮತ್ತೆ ಹೊಸದಾಗಿ ಹುಟ್ಟಿ ಬಂದನೇನು? ಯಾಕೆಂದ್ರೆ ಮೈಯ ನುರಿ ಎಲ್ಲ ತಂಪಾಗಿ ಎಲ್ಲರೂ ಹೋಯ್ತಲ್ಲಮ್ಮ ರೋಗ. ಅಪ್ಪ ಬಸವ ತಂದೆ, ನಾನು ಧನ್ಯಳಾದೆ. ಎಂತ ಪವಾಡವಿದಮ್ಮ. ಶರಣರು ಸಾಮಾನ್ಯ ಮಹಿಮೆ ಅಲ್ಲಮ್ಮ, ಸಾಮಾನ್ಯ ಮಹಿಮೆ ಅಲ್ಲ. ಆ ಮಹಾತ್ಮ ಅರಳಯ್ಯನನ್ನು ಅಪಹಾಸ್ಯ ಮಾಡಿ ಎಂತ ವಿಪತ್ತನ್ನು ಎದುರು ಹಾಕಿಕೊಂಡಿದ್ದೇನಮ್ಮ. ನಾನು ಎದುರು ಹಾಕಿಕೊಂಡಿದ್ದೇನಮ್ಮ. ಅಮ್ಮ ತಾಯಿ ಲಾವಣ್ಯ,
ಈಗಲೇ ಹೋಗಿ ಆ ಹರಳೆಯ ಸಣ್ಣರ ಹತ್ರ ನಾವು ಕ್ಷಮೆ ಕೇಳೋಣ. ನಾಳೆನೇ ಸಂಧ್ಯಾ ವಂದನ ಮುಗಿದ ಮೇಲೆ ಧನ ಕನಕ ರತ್ನಗಳೊಂದಿಗೆ ಅವರ ಮನೆಗೆ ಹೋಗಿ ಕ್ಷಮೆಯನ್ನು ಕೇಳಿಕೊಂಡು ಬರೋಣಮ್ಮ ತಾಯಿ. ಅವಶ್ಯವಾಗಿ ಹೋಗಿ ಬರೋಣ. ನಾನು ನೋಡಲಾರೆ. ಅಳಬೇಡ ಮಗು, ಅಳಬೇಡ. ಹರಳಯ್ಯನವರಲ್ಲಿ ಕ್ಷಮೆಬೇಡಿ. ಚರ್ಮವನ್ನು ಎದ್ದಿ ಮಾಡಿದ ಕರಿಬಾನಿಯ ನೀರನ್ನು ತಂದು ನಿಮ್ಮ ತಂದೆಯವರಿಗೆ ಸ್ನಾನ ಮಾಡಿಸಿರಿ. ಇದರಿಂದ ಅವರ ದೇಹದ ಉರಿಯು ಕಡಿಮೆಯಾಗುವುದು. ಹಾಗೆ ಆಗಲಿ ಚೌಡಯ್ಯನವರೇ. ಬಸವ ತಂದೆಯವರು ಇದೇ ಸಲಹೆಯನ್ನು ನೀಡಿದ್ದಾರೆ. ಹೇಗಾದರೂ ಸರಿ, ನಾನು ಮುಖಕ್ಕೆ ಮುಸುಕು ಹಾಕಿಕೊಂಡು ಹೋಗಿ ತರುತ್ತೇನೆ. ನಾನಿನ್ನು ಬರುತ್ತೇನೆ. ಶರಣಾರ್ಥಿಗಳು. ಹೋಗಿ ಬಾ ತಾಯಿ, ಹೋಗಿ ಬಾ. ಶುಭವಾಗಲಿ. ಎಂಥ ದಯಾಮಯಿ ಲಾವಣ್ಯವತಿ ತಮ್ಮ ತಂದೆಯವರ ಈ ಸ್ಥಿತಿಯನ್ನು ಕಂಡು ಮರುಗುತ್ತಿದ್ದಾಳೆ. ದಯಾಧನ ಬಸವೇಶ, ಇವರ ಮೇಲೆ ನಿಮ್ಮ ಕರುಣೆ ಸದಾ ಇರಲಿ ತಂದೆ.